ಕನ್ನಡ ಚಿತ್ರರಂಗಕ್ಕೆ ಈಗ ಸಂಕಷ್ಟ ಕಾಲ ಬಂದಿದ್ಯಾ? ಕನ್ನಡ ಚಿತ್ರರಂಗದಲ್ಲಿ ಕತ್ತಲೆ ಆವರಿಸಿದ್ಯಾ? ಕಾಟೇರ ಜೈಲಿಗೆ ಹೋದ ಮೇಲೆ ಈ ಸ್ಥಿತಿ ಬಂದಿದ್ದ? ದರ್ಶನ್ ಜೈಲು ಸೇರಿದ ಮೇಲೆ ಸ್ಯಾಂಡಲ್ವುಡ್ ಸೊರಗಿದ್ದ? ಈ ಎಲ್ಲಾ ಪ್ರಶ್ನೆಗಳು ಚರ್ಚೆಗೆ ಬರಲು ಕಾರಣ ಕಲಾವಿದರ ಸಂಘದಿಂದ ನಡೀತಾ ಇರೋ ಮೃತ್ಯುಂಜಯ ಹೋಮ ಮತ್ತು ಆಶ್ಲೇಷ ಬಲಿ. ಸಾಮಾನ್ಯವಾಗಿ ಸಂಕಷ್ಟದಲ್ಲಿದ್ದಾಗ ಮೃತ್ಯುಂಜಯ ಹೋಮ ಮಾಡ್ತಾರೆ. ಜೊತೆಗೆ ಇವತ್ತು ನಾಗದೇವರ ಆರಾಧನೆ ಕೂಡ ನಡೀತಾ ಇದೆ. ಆಶ್ಲೇಷ ಬಲಿ ಮತ್ತು ಸರ್ಪಶಾಂತಿ ಕೂಡ ನಡೀತಾ ಇದೆ. ಕಲಾವಿದರ ಸಂಘದವರು ಈ ಟೈಮ್ನಲ್ಲಿ ಇಷ್ಟು ದೊಡ್ಡ ಪೂಜೆ ಮಾಡಿಸ್ತಾ ಇರೋದು ಯಾಕೆ? ದರ್ಶನ್ ಸಾಥ್ ನೀಡಿದರೆ ಮಾತ್ರ ಸ್ಯಾಂಡಲ್ವುಡ್ ಉಳಿಯೋದ? ಕಲಾವಿದರಿಗೆ ಎದುರಾದ ಅಂಥ ಕಷ್ಟವೇನು? ಈ ಮಹಾಯಾಗದಿಂದ ಪ್ರಯೋಜನ ಏನು ಎಂಬ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಾಟೇರ ನಿಮಗೆಲ್ಲ ಗೊತ್ತಿರಬಹುದು. ಕನ್ನಡದಲ್ಲಿ ರಿಲೀಸ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಚೈತನ್ಯವನ್ನು ತಂದ ಚಿತ್ರವೇ ಕಾಟೇರ. ಈ ಸಿನಿಮಾದ ಸಕ್ಸಸ್ಗೆ ಕಾರಣರಾದ ನಟ ದರ್ಶನ್ ಸ್ಯಾಂಡಲ್ವುಡ್ನ ಮಹಾನ್ ಶಕ್ತಿ. ಇನ್ನು ದರ್ಶನ್ ಯಾವತ್ತೂ ಕೂಡ ಪ್ಯಾನ್ ಇಂಡಿಯಾ ಸಹವಾಸಕ್ಕೆ ಹೋದವರೇ ಅಲ್ಲ. ಕನ್ನಡದಲ್ಲೇ ನಟಿಸಿ ಕನ್ನಡ ಚಿತ್ರರಂಗವನ್ನು ಮೇಲೆತ್ತೋಕೆ ಶ್ರಮ ಹಾಕುವ ಚಾಲೆಂಜಿಂಗ್ ಸ್ಟಾರ್. ಎಲ್ಲವೂ ಸರಿ ಹೋಗಿದ್ರೆ ಮತ್ತೊಂದು ಸಿನಿಮಾ ಈ ವರ್ಷದ ಕೊನೆಯಲ್ಲಿ ಕೊಡಬೇಕಿತ್ತು. ಡೆವಿಲ್ ಸಿನಿಮಾದ ಮೇಲೂ ಕೂಡ ಕನ್ನಡ ಚಿತ್ರರಂಗ ಸಿಕ್ಕಾಪಟ್ಟೆ ನಿರೀಕ್ಷೆನ ಇಟ್ಕೊಂಡಿತ್ತು. ಈ ಸಿನಿಮಾ ಕೂಡ ಸಕ್ಸಸ್ ಆಗಿದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ರೇಂಜ್ಗೆ ಚೈತನ್ಯ ಬರ್ತಿತ್ತು. ಕಾಟೇರ ಸಿನಿಮಾ ಯಶಸ್ಸಿನ ನಂತರ ಯಾವ ಸಿನಿಮಾ ಕೂಡ ಸಕ್ಸಸ್ ಕಂಡಿಲ್ಲ. ಇದರ ಮಧ್ಯೆ ಸ್ಯಾಂಡಲ್ವುಡ್ಗೆ ಬರೆ ಎಳೆದಂತೆ ದರ್ಶನ್ ಜೈಲು ಸೇರಿದ್ದಾರೆ. ಇತ್ತ ಕನ್ನಡ ಚಿತ್ರರಂಗದಲ್ಲಿ ಸಂಕಷ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸಿನಿಮಾಗಳು ಸೋಲ್ತಾ ಇವೆ. ನಿರ್ದೇಶಕರು, ನಿರ್ಮಾಪಕರು ಸೋಲ್ತಾ ಇದ್ದಾರೆ. ಇದಕ್ಕಾಗಿಯೇ ಕಲಾವಿದರ ಸಂಘ ಹಿಂದೆಂದೂ ಕೂಡ ಕೇಳರಿಯದಂಥ ರೀತಿಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಸಿನಿಮಾ ರಂಗಕ್ಕೆ ಒಳಿತಾಗಬೇಕು, ರಾಹು ಹಾಗೆ ಕೇತುವಿನಿಂದ ಪಾರಾಗಬೇಕು ಎಂಬ ಕಾರಣಕ್ಕೆ ಕಲಾವಿದರ ಸಂಘದ ವತಿಯಿಂದ ಯಾಗ ನಡೀತಾ ಇದೆ. ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ ಹಾಗೆ ಸರ್ಪಶಾಂತಿ ನಡೀತಾ ಇದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ದೊಡ್ಡಣ್ಣ ದಂಪತಿ ಪೂಜೆಗೆ ಕೂತಿದ್ದಾರೆ. ಸುಮಾರು 7-8 ಮಂದಿ ಪುರೋಹಿತರಿಂದ ಹೋಮ ನಡೀತಾ ಇದೆ. ಚಿತ್ರರಂಗದ ಏಳಿಗೆಗೋಸ್ಕರ ನಾವು ಹೋಮ ಪೂಜೆ ಮಾಡಬೇಕು ಎಂದ್ಕೊಂಡಿದ್ದೇವೆ. ಚಿತ್ರರಂಗದ ಅಭಿವೃದ್ಧಿಗಾಗಿ ಈ ಯಾಗ ನಡೀತಾ ಇದೆ ಎಂದು ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ಈ ಪೂಜೆಗೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ ನೇತೃತ್ವದಲ್ಲಿ ನಡೀತಾ ಇದೆ. ಚಲನಚಿತ್ರ ರಂಗವು ಚೈತನ್ಯವನ್ನು ಕಳೆದುಕೊಂಡಂತೆ ಆಗಿದೆ. ಅದಕ್ಕೆ ಮತ್ತೆ ಜೀವ ಚೈತನ್ಯ ಬರಬೇಕು. ಹಾಗೆ ಬರಬೇಕು ಅಂತಾದ್ರೆ ಆ ಉದ್ಯಮಕ್ಕೆ ಅಧಿದೇವತೆಯಾದಂಥ ನಾಗದೇವರ ಆರಾಧನೆ ಆಗಬೇಕು. ಇದಕ್ಕಾಗಿ ಕಲಾವಿದರ ಸಂಘದಿಂದ ಹೋಮ ಹಾಗೆ ದೇವತಾರಾಧನೆಯನ್ನ ಮಾಡಲಾಗ್ತಾ ಇದೆ ಅಂತ ಪ್ರಕಾಶ್ ತಿಳಿಸಿದ್ದಾರೆ. ಇನ್ನು ಚಿತ್ರರಂಗದ ಗಣ್ಯರು ಇದು ಸ್ಯಾಂಡಲ್ವುಡ್ಗೆ ಸಂಕಷ್ಟದ ಕಾಲ, ಇದಕ್ಕಾಗಿಯೇ ಈ ಯಾಗ ಪೂಜೆ ಅಲ್ಲ ಅಂತ ಹೇಳ್ತಿದ್ದಾರೆ. ಸ್ಯಾಂಡಲ್ವುಡ್ಗೆ ಸಂಕಷ್ಟ ಬರೋಕೆ ಒಂದು ಕಾರಣ ದರ್ಶನ್ ಜೈಲು ಪ್ರಕರಣ ಅನ್ನೋದು ಎಲ್ರಿಗೂ ಗೊತ್ತು. ದರ್ಶನ್ ಈ ಪ್ರಕರಣದಿಂದ ಬಿಡುಗಡೆಯಾಗಿ ಬರಬೇಕು. ದರ್ಶನ್ ಕನ್ನಡ ಚಿತ್ರರಂಗದ ಜೊತೆಗೆ ನಿಂತರೆ ಮಾತ್ರ ಅದೊಂಥರ ಪವರ್. ಹೀಗಾಗಿ ದರ್ಶನ್ಗಾಗಿಯೇ ಇಲ್ಲಿ ಪೂಜೆ ನಡೀತಾ ಇದೆ ಅನ್ನೋದು ಇನ್ಸೈಡ್ ಸ್ಟೋರಿ. ಜೊತೆಗೆ ಪೂಜೆ ಶುರುವಾಗ್ತಾ ಇದ್ದಂತೆ ಅಭಿಷೇಕ್ ಅಂಬರೀಶ್ ಕೂಡ ಆಗಮಿಸಿದ್ರು. ದರ್ಶನ್ ಅಣ್ಣನ ಸ್ಥಾನದಲ್ಲಿ ನಿಂತು ಪೂಜಾ ಕಾರ್ಯಕ್ರಮ ನೋಡಿಕೊಳ್ತಿದ್ದಾರೆ ರಾಕ್ಲೈನ್ ವೆಂಕಟೇಶ್. ಲವ್ಲಿ ಸ್ಟಾರ್ ಪ್ರೇಮ್ ದಂಪತಿ ಕೂಡ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ದರ್ಶನ್ಗಾಗಿ ಪೂಜೆ ಮಾಡಿಸಿದ್ರೆ ತಪ್ಪೇನು ಅಂತ ಕಲಾವಿದರು ಹೇಳ್ತಿದ್ದಾರೆ. ಅಂದ್ರೆ ದರ್ಶನ್ ಈ ಸಂಕಷ್ಟದಿಂದ ಪಾರಾಗ್ಲಿ ಅಂತ ಪೂಜೆ ಮಾಡಿಸಿದ್ದೀವಿ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಿದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು. ಹಿರಿಯ ನಟಿ ಸರೋಜಾ ದೇವಿಯೇ ದರ್ಶನ್ಗಾಗಿ ಕಲಾವಿದರು ಹರಕೆ ತೀರಿಸಲಿ ಅಂತ ಹೇಳಿದ್ದಾರೆ. ಹೀಗಾಗಿಯೇ ಕಾಟೇರನಿಗಾಗಿ ಕಲಾವಿದರು ಮೃತ್ಯುಂಜಯ ಯಾಗ ನಡೆಸುವ ಮೂಲಕ ಆದಷ್ಟು ಬೇಗ ಜೈಲಿಂದ ಹೊರಬರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಮೇಲ್ನೋಟಕ್ಕೆ ಇದು ಚಿತ್ರರಂಗದ ಏಳಿಗೆಗೆ ಮಾಡ್ತಾ ಇರುವ ಪೂಜೆ ಅಂತ ಕಂಡು ಬಂದರೂ ಕೂಡ ಸಂಕಷ್ಟದಲ್ಲಿ ಇರೋ ದರ್ಶನ್ಗಾಗಿಯೇ ಈ ಮಹತ್ವದ ಪೂಜೆ ಎನ್ನಲಾಗ್ತಿದೆ. ಇದಕ್ಕೆ ಸರಿಯಾಗಿ ದರ್ಶನ್ಗೆ ಆಪ್ತರಾದವರೆಲ್ಲ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ವ್ಯಕ್ತಿಗೆ ಧಕ್ಕೆಯಾದ ಸಂದರ್ಭದಲ್ಲಿ, ಯಾವುದೇ ವ್ಯಕ್ತಿ ಸಂಕಷ್ಟದಲ್ಲಿ ಇದ್ದಾಗ ಮಾತ್ರ ಮೃತ್ಯುಂಜಯ ಹೋಮ ಮಾಡ್ತಾರೆ. ಸದ್ಯಕ್ಕೆ ಇಂಥ ಸ್ಥಿತಿಯಲ್ಲಿರೋ ನಟ ದರ್ಶನ್ ಮಾತ್ರ. ಆದರೆ ಕಲಾವಿದರ ಸಂಘ ಇದು ದರ್ಶನ್ಗಾಗಿ ನಡೀತಾ ಇರೋ ಪೂಜೆ ಅಂತ ನೇರವಾಗಿ ಹೇಳೋಕೆ ರೆಡಿ ಇಲ್ಲ. ಆದರೆ ಕಾಟೇರನ್ಗಾಗಿ ಕಲಾವಿದರು ಹರಕೆ ತೀರಿಸಿದ್ದು ಮಾತ್ರ ಸುಳ್ಳಲ್ಲ. ನಮಸ್ಕಾರ.